ನಮಸ್ಕಾರ ಸ್ನೇಹಿತರೆ. 1ರಿಂದ 9ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಇದೀಗ ಒಂದು ಮಹತ್ವದ ಸಿಹಿ ಸುದ್ದಿ ಇದೆ. ಈ ವಿಷಯ ಏನೆಂಬುದನ್ನು ಸಂಪೂರ್ಣವಾಗಿ ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಸಾಮಾನ್ಯವಾಗಿ ಪ್ರತಿ ವರ್ಷ ಮಾರ್ಚ್ 31ಕ್ಕೆ ವಿದ್ಯಾರ್ಥಿಗಳ ಬಸ್ ಪಾಸ್ಗಳ ಅವಧಿ ಮುಗಿಯುತ್ತಿತ್ತು. ಆದರೆ ಈ ಸಲ ಶಾಲಾ ಅವಧಿಯು ಏಪ್ರಿಲ್ 10ರ ತನಕ ಮುಂದುವರಿಯಲಿದೆ. ಇಂತಹ ಸಂದರ್ಭದಲ್ಲಿ ಮಕ್ಕಳು ಪರೀಕ್ಷೆ ಬರೆಯಲು ಹೋಗುವುದು ಹೇಗೆ ಮತ್ತು ಟಿಕೆಟ್ ಅನ್ನು ಹೊಂದಿಸುವುದು ಹೇಗೆ ಎಂಬ ಆತಂಕ ಪೋಷಕರಲ್ಲಿತ್ತು. ಈ ಗೊಂದಲಕ್ಕೆ ಈಗ KSRTC ಇದೀಗ ತೆರೆ ಎಳೆದಿದೆ. ಹಾಗಾದರೆ ಈ ಸೌಲಭ್ಯ ಯಾರಿಗೆಲ್ಲ ಲಭ್ಯವಾಗಲಿದೆ? ರಾಜ್ಯದ ಸರ್ಕಾರಿ, ಅನುದಾನಿತ ಹಾಗೂ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ 1ರಿಂದ 9ನೇ ತರಗತಿಯ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಈ ರಿಯಾಯಿತಿ ಸಿಗಲಿದೆ. ಪರೀಕ್ಷೆಯ ಸಂದರ್ಭದಲ್ಲಿ ಮಕ್ಕಳಿಗೆ ಹೊರೆಯಾಗಬಾರದು ಎಂಬ ಉದ್ದೇಶದಿಂದ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಈ ಸೌಲಭ್ಯ ಪಡೆಯಲು ಹೊಸ ಪಾಸ್ ಮಾಡಿಸಬೇಕಾದ ಅಗತ್ಯವಿದೆಯೇ? ಅದರ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ. ನಿಮ್ಮ ಬಳಿ ಈಗ ಇರುವಂತಹ 2025-26ನೇ ಸಾಲಿನ ಹಳೆಯ ಬಸ್ ಪಾಸ್ ತೋರಿಸಿಯೇ ಏಪ್ರಿಲ್ 10ರವರೆಗೆ ಉಚಿತವಾಗಿ ಸಂಚರಿಸಬಹುದಾಗಿದೆ. ಯಾವುದೇ ಕಾರಣಕ್ಕೂ ಬಸ್ ನಿರ್ವಾಹಕರು ವಿದ್ಯಾರ್ಥಿಗಳಿಂದ ಹಣವನ್ನು ಪಡೆಯಬಾರದು ಎಂದು KSRTC ಮುಖ್ಯ ಸಂಚಾರ ವ್ಯವಸ್ಥಾಪಕರು ಆದೇಶ ಹೊರಡಿಸಿದ್ದಾರೆ. ಹೀಗಾಗಿ 1ರಿಂದ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಈ ಮೊದಲು ಇದ್ದ ಮಾರ್ಚ್ 31, 2026ರ ಗಡುವನ್ನು ಇದೀಗ ಏಪ್ರಿಲ್ 10, 2026ರವರೆಗೆ ವಿಸ್ತರಿಸಲಾಗಿದೆ.